ಆರೋಗ್ಯ ಅಂದ್ರೆ ಭಾಗ್ಯ. ಈಗ ನಾನು ನಿಮಗೆ ಕಾರ್ಡ್ ಕೊಟ್ಟಿದ್ದೀನಿ. ಆರೋಗ್ಯ ಅಂದ್ರೆ ಏನು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಆರೋಗ್ಯ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು, ಟೈಮ್ ಟೈಮ್ ಊಟ ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಈಗ ನೀವು ಹೇಳ್ತಾ ಇರೋ ಪ್ರಕಾರ ಆರೋಗ್ಯ ಎಷ್ಟು ವ್ಯತ್ಯಾಸ ಆಗಿದೆ ನೀವು ತಿಳ್ಕೊಂಡಿದ್ದೀರಾ? ಹೌದು, ನಮಗೆ ಭಾರಿ ಏನೇನು ವ್ಯತ್ಯಾಸ ಆಗಿದೆ ಹೇಳಿ. 4 ತಿಂಗಳಿಂದ ಭಾರಿ ವ್ಯತ್ಯಾಸ ಆಗ್ಬಿಟ್ಟಿದೆ ನಿಮಗೆ. ಹಾಂ, ಆರೋಗ್ಯ ಅಂದರೆ ಭಾರಿ ಭಾರಿ ಜೀವನದ ಬೇಜಾರಾಗ್ಬಿಟ್ಟಿದೆ. ಓಕೆ ಓಕೆ. ಏನು ಕಾರಣ ಆಯಿತು, ಯಾಕೆ ಆ ರೀತಿ ಆಯಿತು? ಎಲ್ಲ ಕೆಲಸ ಒತ್ತಡ. ಹಾಂ ಹಾಂ, ಅದನ್ನು ಸರಿ ಮಾಡಬೇಕಾದ್ದು. ಹಾಂ ಹಾಂ, ಒತ್ತಡದಿಂದ ನಾವು ಯಾವ್ದು ಬಂದರೂ ನೋಡ್ಕೊಂಡಿಲ್ಲ, ನಮ್ಮ ಪಡೆಯ ಕೆಲಸ ಮಾಡಿಕೊಳ್ಳೋದು. ಈಗ 4 ತಿಂಗಳಿಂದ ಪೈಲ್ಸ್ ಆಪರೇಷನ್ ಆಯಿತು. ಓ ಓಕೆ. 4 ಮಂತ್ ಆಗಿದೆ. ಫೈಲ್ಸ್ ಬರೋದಕ್ಕೆ ಕಾರಣ ಏನು? ಹೀಟ್ ಆಗಿದೆ ಬಾಡಿ ನಾನ್ ವೆಜ್ ತಿನ್ನಲ್ಲ, ವೆಜ್ಜಿನವ್ರು ನಾವು. ಹಾಂ ಹಾಂ ಹಾಂ, ಓಕೆ. ಮತ್ತು ಆಹಾರ ಕ್ರಮದಲ್ಲಿ ವ್ಯತ್ಯಾಸನಾ ಅಥವಾ ಆಲೋಚನೆ ಒತ್ತಡದಿಂದ ಬರ್ಬೋದಾ? ಆಹಾರದಲ್ಲಿ ಮಸಾಲೆ ಐಟಮು ಆ ಥರ ನಾವು ಹೋಟ್ಲಲ್ಲಿ ಕೆಲಸ ಮಾಡೋದು ಅದರಿಂದ. ಅದು ಹೋಟೆಲಲ್ಲಿ ಕೆಲಸ ಮಾಡೋದು ಕೂಡ, ಅಂದರೆ ಹೋಟೆಲಲ್ಲಿ ಕೆಲಸ ಮಾಡಿದ ತಕ್ಷಣ ಯಾಕೆ ಬರುತ್ತೆ? ನೀವು ಅಲ್ಲಿಯ ಪದಾರ್ಥನೇ ತಿಂದಿದ್ದೀರಾ? ತಿನ್ನಲೇಬೇಕು ನಾವು ಆ ಟೈಮಲ್ಲಿ. ಓಕೆ ಮನೆಗೆ ಹೋಗಿಲ್ಲ ನಾವು, ರಾತ್ರಿ ಹೋಗೋದು ಮನೆಗೆ. ರಾತ್ರಿ ಮನೆ ಒಂದು ಊಟ ಮಾಡ್ತೀವಿ. ಓಕೆ ಓಕೆ ಓಕೆ. ಅರ್ಥಾಗಿಲ್ಲ ನೋಡಿ, ಊಟ ತಗೊಂಬಂದಿದ್ದೀವಿ, ಯಾವ್ದು ತಿನ್ನಲೇಬೇಕು ನಮಗೆ. ಓ, ಅಂದರೆ ಮನೆ ಊಟದಲ್ಲಿ ನಿಮಗೆ ಬೆಟರ್ ಇರ್ತಿತ್ತು. ಹಾಂ ಹಾಂ ಹಾಂ. ಆಮೇಲೆ ರಾತ್ರಿ ಮಲ್ಗೋ ಟೈಮು ಹೋಗೋ ಟೈಮು ವ್ಯತ್ಯಾಸ. ಓಕೆ ಓಕೆ ಓಕೆ. ಇರೆಗ್ಯುಲರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅದನ್ನು ಸರಿ ಮಾಡ್ಕೋಬೇಕು. ಕೆಲಸ ಬಿಡಬೇಕು ಅಷ್ಟೇ. ಅಲ್ಲಲ್ಲ, ಕೆಲಸ ಬಿಟ್ಟರೆ ಬದುಕು ನಿಲ್ಲುತ್ತೆ. ಹಾಂ, ಅದಕ್ಕೆ ಪರಿಹಾರ ಬೇರೆ ಹುಡುಕ್ಬೇಕಲ್ಲ. ಆರೋಗ್ಯನ ಸರಿ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡಿ. ಒಂದೊಂದು ರೋಗ ಸ್ಟಾರ್ಟ್ ಆಗ್ತದೆ ಈಗ ನಮ್ಮ ಮೇಲೆ. ಓಕೆ ಓಕೆ. ಅದು ಆಯ್ತಾ, ಈಗ ಇಲ್ಲೆಲ್ಲ ನೋಯ್ತು ಸ್ಟಾರ್ಟ್ ಇದೆ. ಈ ಸೈಡ್ ಎಲ್ಲ ಮೊದಲೆಲ್ಲ ನಾವು ಭಾರ ಐತಿಲ್ಲ ಜಾಸ್ತಿ. ಹಾಂ ಹಾಂ ಹಾಂ, ಓಕೆ. ಕ್ಯಾಟ್ರಿಂಗ್ ಬರ್ತದೆ, ಕೇಟ್ರಿಂಗು. ಹಾಂ ಹಾಂ, ಪ್ಲೇಟ್ 100 ಪ್ಲೇಟ್ ಹಂಗೆ ಒಂದೊಂದು ಲೆಫ್ಟ್ ಸೈಡ್ ಹಿಡ್ಕೊಂಬಂದಿದೆ. ಓಕೆ ಓಕೆ. ಲೆಫ್ಟ್ ಸೈಡ್ ಫುಲ್ ಇದೆಲ್ಲ ನೋಯ್ತಾ ಇದ್ದೀವಿ. ಈಗ ವಯಸ್ಸಾಯ್ತು, ನಮಗೆ ನೋವು ಸ್ಟಾರ್ಟ್ ಆಗಿದೆ. ವಯಸ್ಸಾಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಏನು ಕೇರ್ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ, ಅದು ಮುಖ್ಯ. ಮಾಡಿಲ್ಲ. ಆ ಟೈಮಲ್ಲಿ ಕೆಲಸದ ಒತ್ತಡ, ಸಂಸಾರ ಜವಾಬ್ದಾರಿ ಹಂಗಾಯ್ತು. ಈಗಲಾದರೂ ಅರಿವಾಗಬೇಕು, ಬದಲಾಗಬೇಕು ಸರ್. ಎರಡು ಆಗಬೇಕು. ಕರೆಕ್ಟ್ ಕರೆಕ್ಟ್. ಆಮೇಲೆ ಮನೆಯಿಂದನೇ ಸ್ವಲ್ಪ ಏನಾದರೂ ಫುಡ್ ಕ್ಯಾರಿ ಮಾಡೋ ಥರ ಯೋಚನೆ ಮಾಡಿ. ಮನೆಯಿಂದನೇ ಹೋಮ್ ಮೇಡ್ ಥರನೇ. ಆಗಲ್ಲ ಅದು ಮಾಡೋಕ್ಕೆ. ನಾವು ಬೆಳಿಗ್ಗೆ 5 ಗಂಟೆ ಮನೆ ಬಿಟ್ಬಿಡ್ತೀವಿ. ಅಯ್ಯೋ ಅಯ್ಯೋ. ಹಾಂ, ಬೇಗ ಯಾರು ಮಾಡಲ್ಲ. ಓಕೆ ಓಕೆ ಓಕೆ. ಕಾಫಿ ಮಾಡಿ ಕೊಡ್ತಾರೆ, ಕುಡ್ಕೊಂಡ್ಬರ್ತಾರೆ. ಅಲ್ಲ, ಕಾಫಿ ಟೀನು ಬಿಟ್ಬಿಡ್ಬೇಕು. ಅದ್ರ ಬದಲು ಬೇರೆ ಏನಾದರೂ ನೈಸರ್ಗಿಕ ನ್ಯಾಚುರಲ್ ಸಿಗೋವಂಥದ್ದು. ಈಗ ಹಾಲು ಕುಡ್ತೀನಿ ಡೈಲಿ. 1 ತಿಂಗಳಾಯ್ತು ಪೈಲ್ಸ್ ಆಪರೇಷನ್ ಆಗಿದೆ. ಅಲ್ಲ, ಹಾಲು ಕೂಡ ಏನು ಗ್ಯಾರಂಟಿ ಮೇಲೆ ಮಾತಾಡೋದು? ಎಲ್ಲರೂ ಹಾಲು ಕುಡಿ, ಬ್ಲಡ್ ಬರ್ತದ್ರೆ ಕುಡಿತೀವಿ ಅಷ್ಟೇ. ಕರೆಕ್ಟು. ದ ಸೋರ್ಸ್, ಹಾಲು ಅನ್ನೋ ಸೋರ್ಸು ಎಲ್ಲಿಂದ ಬರ್ತಿದೆ ಅದನ್ನು ನೀವು ಯಾವತ್ತಾದ್ರೂ ಕ್ವಶನ್ ಮಾಡಿದ್ದೀರಾ? ಹಸು ಏನು ತಿಂತಾ ಇದೆ, ಹಾಂ, ಹಸುಗೆ ಏನು ಕೊಡ್ತಾ ಇದ್ದಾರೆ, ಹಾಂ, ಎಲ್ಲವೂ ಕೂಡ ಫ್ಯಾಕ್ಟ್ರಿ ಮೇಡ್ ಆಗಿರೋದ್ರಿಂದ. ಸೊ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಹಾಲು ಶುದ್ಧ ಆಯಿತು ಅಂತ? ಹಸು ಅಂತ ಬರ್ತಲ್ಲ, ಅದು ಶುದ್ಧ ಅಂತ ಅಲ್ಲ, ಹಸುವಿಂದ ಬರುತ್ತಾ ಇದೆ. ಹಸು ತಿಂತಾ ಇರೋ ವಸ್ತು ಏನು? ಹುಲ್ಲು. ಹಾಂ, ಹುಲ್ಲೇ ಇರ್ಬೋದು. ಬಟ್ ಅದು ಅವ್ರು ಏನು ಹಾಕ್ತಾರೆ, ಹಸು ಸಾಕುವಂಥ ವ್ಯಕ್ತಿ ಏನೇನು ಹಾಕ್ತಾರೆ ಅದು ನಮಗೆ ಗೊತ್ತಾ? ಅದು ಗೊತ್ತಿಲ್ಲ ಅಲ್ವಾ? ನಾವು ತರೋದೇನು ನಂದಿನಿ ಅಥವಾ ಪಾಕೆಟು ಆ ರೀತಿ ಅಷ್ಟೇ ನಮ್ಮಲ್ಲಿ ಲಿಮಿಟೇಷನ್ ಇರೋವಂಥದ್ದು. ಹಾಂ, ಈಗ ಒಬ್ಬ ರೈತ ಇರ್ಬೋದು, ಯಾರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅವ್ರ ಉದ್ದೇಶ ಏನಿರುತ್ತೆ ಸೊ ಅದು ನಮಗೆ ಗೊತ್ತಿಲ್ಲ. ನಮಗೇನು ಬೇಕು, ಹಾಲು ಬೇಕು, ತಂದುಬಿಟ್ಟಿದ್ದೀವಿ. ಓಕೆ, ತುಂಬ ವಿಚಾರಗಳಿದೆ. ನೋವು ಸ್ಟಾರ್ಟ್ ಆಗಲ್ಲ. ಈಗ 55 ಆಯಿತು, ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮದು ರಕ್ತ, ಬಿಸಿ ರಕ್ತ ಇತ್ತು, ಯಾವ ಕೇರ್ ಮಾಡಿಲ್ಲ. ಒಂದು ದಿವಸ ಇಂಜೆಕ್ಷನ್ ಹಾಕ್ಸಿದೆ ಇವತ್ತಿಗೂ ಅಂತ. ಕೊರೋನಾ ಬಂದಾಗ ನಾನು ಡ್ಯೂಟಿ ಮಾಡಿದ್ದೀನಿ. ಓಕೆ ಓಕೆ ಓಕೆ. ಹಾಂ, ನಿಮ್ದು ಹೋಟೆಲ್ ಅಂದಾಗ ಅಲ್ಲಿ ಬೇಕೇ ಬೇಕಲ್ಲ. ಹಾಂ, ಆ ಥರ ಮಾಡಿದ್ದೀನಿ. ಏನು ಮಾಡೋಕೆ, ಈಗ ಏನು ಮಾಡೋಕ್ಕಾಗ್ತದೆ ಸರ್? ಈಗಲೂ ಸರಿ ಮಾಡ್ಕೋಬೋದು. ವಯಸ್ಸಾಯಿತು. ಯಾಕಂದರೆ ಬಾಡಿ ಇದೆಯಲ್ಲ, ಬಾಡಿ ಆಟೋಮೆಟಿಕ್ ಆಗಿ ತನ್ನನ್ನು ತಾನು ರಿಪೇರಿ ಮಾಡುವ ಸಾಮರ್ಥ್ಯ ಇದೆ ಬಾಡಿಗೆ. ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆನ ನಾವು ಒದಗಿಸ್ಬೇಕು. ನಾವು ಬೆಳೆದೇ ಇರೋದನ್ನೆಲ್ಲ ವ್ಯವಸ್ಥೆ. ಈಗ ಮಾನಸಿಕವಾಗಿ ಏನೇನೋ ಟೆನ್ಷನ್, ನೀವು ಹೇಳಿದ್ರಲ್ಲ, ಟೆನ್ಷನ್ ಅನ್ನೋದನ್ನು ತಲೆಗೆ ತುಂಬೋದು, ಅದು ಕೂಡ ಸರಿ ಇಲ್ಲ, ಕಸ ಅದು. ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು. ಈಗ ಮತ್ತೆ ಒಂದು ಮೀಟಿಂಗ್, ಸೇಮ್ ಮೀಟಿಂಗ್ ವಿಧಾನಸೌಧಕ್ಕೆ ಹೋಗಿ ಏನು ಮಾಡೋದು. ಇಲ್ಲಿ ಖಾಲಿ ಆದ ತಕ್ಷಣ ತಗೊಂಡು ಹೋಗ್ತಾ ಇರಬೇಕು. ಓಕೆ, 4:30 ಮತ್ತೆ ರೀಚ್ ಆಗಬೇಕು. ಲೈಫ್ ಸ್ಟೈಲ್
ಅಂದರೆ ನಿಮ್ಮನ್ನು ನೀವು ಕೇರ್ ಮಾಡ್ಕೋತಿಲ್ಲ ನಿಮ್ಮ ಇವ್ರು ಸಿ ಎಂ ಆದಾಗ ಕೊರೋನಾ ಬಂದಿತ್ತು, ಇವರಿಗೆ ಬಂತು, ಓ ನನಗೆ ಬರಲಿಲ್ಲ. ಸಾಹೇಬ್ರು ಬಂತು, ಹಾಂ ನಮಗೆ ಹಾಂ ಬಂದಿಲ್ಲ. ಓಕೆ ಓಕೆ ಆಗ್ತಾ ಇತ್ತು. ನೋಡಿ ನೀವು ಸರ್ವಿಸ್ ಮಾಡಿದ್ರಿ, ಸರ್ವಿಸೇ ನನ್ನ ಮುಖ್ಯ ಅಂದ್ರಿ. ಹಾಂ, ನಾವು ರಜೆ ಹಾಕಿಲ್ಲ, ನಿಮ್ಮ ಆರೋಗ್ಯನ ನೀವು ಗಣನೆ ತಗೊಳ್ಳಿಲ್ಲ. ತಗೊಳ್ಳಿಲ್ಲ. ಆ ಟೈಮಲ್ಲಿ ದೇವರು ಏನು ಕೊಟ್ಟಿಲ್ಲ, ಕರೆಕ್ಟಾಗಿ ಕೊಟ್ಟಿಲ್ಲ ಆ ಟೈಮಲ್ಲಿ. ಓಕೆ 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 ಈಗ ಒಂದು 4 ಸುಮಾರು 6 ತಿಂಗಳಿಂದ ಸ್ವಲ್ಪ ಆಯಿತು. ಸರ್, ಬೆಳಗ್ಗೆ ತಿಂಡಿ ಮನೇಲಿ ಮಾಡಲ್ವಾ? 5:30 ಎಲ್ಲ ಮಾಡ್ತೀವಿ. ಅಂದ್ರೆ ಹೆಂಗಾಗತ್ತೆ ಈಗ ಬೆಳಗ್ಗೆ ತಿಂಡಿ ಬೇರೆ ಕಡೆ ಅಂದರೆ ಔಟ್ಸೈಡು? ಇಲ್ಲ, ಹೋಟ್ಲಿಗೆ ಬರ್ತೀವಿ ನಾವು. ನಮ್ಮದು ಬೆಳಿಗ್ಗೆ ತಿಂಡಿ ಹೋಟ್ಲಿಗೆ ಬಂದು ಜಾಯ್ನ್ ಆಗ್ಬೇಕು ನಾವು, ಅಲ್ಲಿಂದ ಹೊರಗಡೆ ತರ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸರಿ, ಹೋಟೆಲಲ್ಲೂ ಕೂಡ ನಿಮಗೋಸ್ಕರ ಅಂತ ಏನಾದರೂ ಮಾಡ್ಕೋಬೇಕಲ್ಲ? ಯಾರಿಲ್ಲ, ಎಲ್ಲ ಅಷ್ಟೇ, ಎಲ್ಲ ಒಂದೇ ಥರನೇ. ಅದು ಹೆಂಗಾಗುತ್ತೆ ಸರ್ ಒಂದೇ ಥರ? ಈಗ ಪರ್ಸ್ನಲ್ ಆಗಿ ತಿನ್ನೋ ಊಟ ಹಾಂ, ಒಂದು ರೀತಿ ಮನೆ ಊಟ ಥರ ಇರಬೇಕು, ಹೌದಾ? ನೀವು ಅಲ್ಲಿಗೇನಾದ್ರಿ ನೀವು ಗ್ರಾಹಕರ ಥರನೇ ಆಗ್ಬಿಟ್ರಿ. ನಿಮಗೇನು ಕೊಡ್ತೀರೋ ನಮ್ಮ ಯಜಮಾನ್ರು ನಮಗೆ ಅದನ್ನೇ ಕೊಡೋದು. ಅದು ನೀವು ಹೆಂಗೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಬೇಡ ಅನ್ಬೇಕಲ್ವಾ? ನಿಮಗೆ ಕೊಟ್ಟರು ಕಸ್ಟಮರ್ ನೀವು ತಿಂದೇ. ಸರ್, ಈಗ ಗ್ರಾಹಕ ದಿನ ತಿನ್ನಲ್ಲ, ಯಾವಾಗ ಒನ್ ಟೈಮ್ ತಂದು ತಿಂತಾರೆ. ವ್ಯಾಪಾರ ಮಾಡಿ ಆದರೆ ಅವ್ರ ವ್ಯಾಪಾರ ಬಿಡಿ, ಅವ್ರ ವ್ಯಾಪಾರ ಅದು ಓಕೆ. ಹಾಂ, ಗ್ರಾಹಕ ಬಲವಂತ ಮಾಡಲ್ಲ ಹಾಂ ತಿನ್ನಿ ಅಂತ. ನಮ್ಮ ದಿನ ಏನು ತಿಂತಿಲ್ವಲ್ಲ ಗ್ರಾಹಕ, ಅಂದರೆ ಕಸ್ಟಮರು. ಈಗ ನೀವು ದಿನ ತಿಂತಂಗೆ ಆಯ್ತಲ್ಲ, ನಿಮಗೆ ಡ್ಯಾಮೇಜ್ ಆಯಿತು. ಅಲ್ಲಿ 25 ವರ್ಷ ನಾವು ಕೆಲಸ ಮಾಡ್ತೀವಿ. ಅವ್ರಿಗೆ ತಿನ್ನುವಂತ ಬಲವಂತ ಮಾಡಿಲ್ಲ ಯಜಮಾನ್ರು. ಕರೆಕ್ಟು, ತಿನ್ನಲೇಬೇಕಲ್ಲ, ಬೆಳಗ್ಗೆ ಡ್ಯೂಟಿ ಬಂದ್ಮೇಲೆ ಅನಿವಾರ್ಯತೆ. ಮನೆಯಿಂದ 3 ಟೈಮ್ ತರೋಕ್ಕಾಗಲ್ಲ. ಬೆಳಿಗ್ಗೆ 5:30 ಮನೆ ಬಿಡ್ತೀವಿ. ಈಗ ಇದನ್ನು ಸರಿ ಮಾಡ್ಕೋಬೇಕಾದ್ದು ನಮ್ಮ ಧರ್ಮ. ನಿಮ್ಮದೇ, ಬೇರೆ ಯಾರೂ ಅಲ್ಲ. ಈ ಶರೀರ ನಿಮ್ಮದು, ಹೌದು, ಇದರ ಆರೈಕೆ ನಿಮ್ಮದೇ. ಇಲ್ಲ ಅಂತಂದ್ರೆ ನೀವೇ ಅನುಭವಿಸ್ಬೇಕಾಗತ್ತೆ. ಸುಸ್ತಾಗ್ತಾ ಇದೆ ನಮಗೆ. ಸರ್, ಪರಿಹಾರ ಇದೆ ಸರ್, ನೀವು ಬದಲು ಮಾಡ್ಕೋಬೇಕು ಅಷ್ಟೇ. ನಿಮ್ಮ ನಂಬರ್ ಕೊಟ್ಟಿರಿ ಸರ್ ನಮಗೆ. ಹಾಂ, ಅದರಲ್ಲಿದೆ. ಪರ್ಸನಲ್ ಮಾತಾಡ್ಬೇಕು ನಾನು ಆಮೇಲೆ ಫ್ರೀ ಆದಮೇಲೆ ಹಾಂ, ಮನೆ ಹೋಗ್ಬಿಟ್ಟು. ಓಕೆ ಓಕೆ ಆಗಿದೆ. ಹಾಂ, ಸರಿ ಸರ್. ಹಾಂ, ಥ್ಯಾಂಕ್ ಯು.